ನಮಸ್ಕಾರ ವೀಕ್ಷಕರೇ, ಬಿಸಿ ಸುದ್ದಿ ವಾಹಿನಿಯ ಕೋಟೆನಾಡಿನ ಕವಿಕಾವ್ಯ ಪರಿಚಯ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಮತ್ತು ಅಭಿಮಾನದ ಸ್ವಾಗತ. ಆತ್ಮೀಯರೇ, ಸಮಾಜದಲ್ಲಿರುವಂತಹ ಅಂಕುಡೊಂಕುಗಳನ್ನು, ಸುಖ ದುಃಖಗಳನ್ನು, ನೋವು ನುಲಿವುಗಳನ್ನು ಇತರರೊಂದಿಗೆ ಹಂಚಿಕೊಳ್ಳುವ ಹಲವಾರು ಮಾಧ್ಯಮಗಳ ಮಧ್ಯದಲ್ಲಿ ಒಬ್ಬ ಕವಿ ಅಥವಾ ನಿರ್ದೇಶಕ ತನ್ನದೇ ಆದಂತಹ ವಿಭಿನ್ನವಾದ ಶೈಲಿಯಲ್ಲಿ ಮಾಧ್ಯಮಗಳನ್ನು ಬಳಸಿಕೊಳ್ಳುತ್ತಾನೆ. ಆ ನಿಟ್ಟಿನಲ್ಲಿ ಒಂದು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಗಣಿತ ಶಿಕ್ಷಕರಾಗಿ ವೃತ್ತಿಯನ್ನು ನಿರ್ವಹಿಸುತ್ತಾ ಪ್ರವೃತ್ತಿಯಿಂದ ಸಾಹಿತಿಯಾಗಿ ಕವಿಯಾಗಿ ಹೊರಹೊಮ್ಮಿರುವಂಥ ಆತ್ಮೀಯ ಮಿತ್ರ MS ರಮೇಶ್ ಮತ್ತೋಡು ಅಂತೇಳಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ತಮಗೆ ಅಭಿಮಾನದ ಸ್ವಾಗತ. ನಮಸ್ತೆ ಸರ್, ತಮಗೂ ನಮಸ್ಕಾರ. ನನ್ನನ್ನು ಈ ಬಿಸಿ ಬಿಸಿ ವಾಹಿನಿಗೆ ಕರೆಸಿ ಪರಿಚಯ ಮಾಡಿಸ್ಕೊಳ್ತಿರೋ ಈ ಕಾರ್ಯಕ್ರಮಕ್ಕೆ ನಾನು ತುಂಬ ಆಭಾರಿಯಾಗಿದ್ದೇನೆ. ತಮಗೂ ಋಣಿಯಾಗಿದ್ದೇನೆ. ನಮಸ್ಕಾರ. ಧನ್ಯವಾದಗಳು. ಸರ್, ತಾವು ಒಬ್ಬ ಪ್ರೌಢಶಾಲಾ ಶಿಕ್ಷಕರಾಗಿ ಈ ಹಂತಕ್ಕೆ ಬೆಳೆದು ಸಂಪನ್ಮೂಲ ವ್ಯಕ್ತಿಯಾಗಿ ಹಲವರ ಜ್ಞಾನವೃದ್ಧಿಗೆ ಸಹಕಾರಿಯಾಗಿರುವಂಥವರು. ಬಾಲ್ಯದಲ್ಲಿ ಕೆಲವು ಮಾತುಗಳನ್ನು ಕೇಳ್ತೇವೆ. ನಿಮ್ಮನ್ನು ನೋಡಿದಂತಹ ಹಿರಿಯರೊಬ್ಬರು ಈ ಹುಡುಗ ಹಿಂಗಾಗ್ತಾನೆ ಅಂತ ಅಂದದ್ದು, ಅಥವಾ ಇವನು ಈಗ ಆಗ್ತಿದ್ದ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅನ್ನುವಂಥ ನುಡಿಗಳು ಇವತ್ತು ನಿಮ್ಮ ಬದುಕಿನಲ್ಲಿ ಎಷ್ಟರ ಮಟ್ಟಿಗೆ ಸಾಫಲ್ಯ ಆಗಿದ್ದಾವೆ ಅಂತ ಭಾವಿಸ್ತೀವಿ? ಹೌದು ಸರ್, ನೀವು ಹೇಳಿರುವಂಥ ಎರಡೂ ಅಭಿಪ್ರಾಯಗಳು ನನಗೆ ಸಿಕ್ಕಿದ್ದಾವೆ. ಓಕೆ. ಈ ಹುಡುಗ ಹಿಂಗಾಗ್ತಿದ್ನಾ ಅಂತ ಅಂದ್ಕೊಂಡಿರೋರು ಇದ್ದಾರೆ, ಅಂದಿರೋರು ಇದ್ದಾರೆ. ಮುಂದೆ ಇವನು ಚೆನ್ನಾಗಿ ಆಗ್ಬೋದು ಅಂತ ನನಗೆ ಹೇಳಿರೋರು ಕೂಡ ಇದ್ದಾರೆ. ಓಕೆ. ನಮ್ಮ ಮನೆಯಲ್ಲಿ ಈ ಎರಡು ಮಾತುಗಳು ಬಂದಿಲ್ಲ. ಆದರೆ ಶಾಲೆಯಲ್ಲಿ ನಮ್ಮ ಶಿಕ್ಷಕರು ಈ ವಿಚಾರವಾಗಿ ಮಾತಾಡಿದ್ದು ನನಗೆ ಗೊತ್ತಿದೆ. ಆಮೇಲೆ ನಮ್ಮ ಪರಿಸರದಲ್ಲಿ ನಮ್ಮ ಸಂಬಂಧಿಗಳು ಕೂಡ ಈ ಥರ ಮಾತಾಡಿದ್ದು ನನಗೆ ಕಿವಿಗೆ ಬಿದ್ದಿದೆ. ಆದರೆ ಆ ಎರಡರ ಅಭಿಪ್ರಾಯಗಳಿಗೂ ನಾನು ಈ ಕ್ಷಣದಲ್ಲೂ ಕೂಡ ಆಭಾರಿಯಾಗಿದ್ದೀನಿ. ಅಂದರೆ ಒಬ್ಬ ವ್ಯಕ್ತಿಯ ಬೆಳವಣಿಗೆಯಲ್ಲಿ ಒಂದಷ್ಟು ಹಿರಿಯರ ಹಿತನುಡಿ, ಆಶೀರ್ವಾದ, ಹಾರೈಕೆಗಳು ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಆ ನಿಟ್ಟಿನೊಳಗೆ ನೀವು ನಿಮ್ಮ ಬಾಲ್ಯದಲ್ಲಿ ನಿಮ್ಮ ಬದುಕನ್ನು ಕಟ್ಟಿಕೊಂಡ ಬಗೆ ಹೇಗೆ? ಎಲ್ಲರೂ ಹೇಳುವಂತೆ ಬಡತನ ಇತ್ತು. ಸುಮಾರು 74-75ನೇ ಸಾಲಿನಲ್ಲಿ ನಾನು ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲೆಯಲ್ಲಿ ಮತ್ತೋಡಿನಲ್ಲಿ ಗೌರ್ಮೆಂಟ್ ಶಾಲೆಯಲ್ಲಿ ಓದಿದ್ದು. ಅಲ್ಲಿ ನಮಗೆ ಇದ್ದಂಥ ಶಿಕ್ಷಕರುಗಳು, ಅದರಲ್ಲೂ ಕನ್ನಡ ಬೋಧನೆ ಮಾಡುವಂಥ ಶಿಕ್ಷಕರು ನನಗೆ ಪ್ರಭಾವ ಬೀರಿದ್ರು ಅಂತ ನಾನು ಈ ಕ್ಷಣಕ್ಕೂ ಕೂಡ ಒಪ್ಕೊಳ್ತೇನೆ. ಅವರನ್ನು ನೆನಪು ಮಾಡ್ಕೊಳ್ತೇನೆ. ನನ್ನ ಕವನ ಸಂಕಲನಗಳಲ್ಲಿ, ನನ್ನ ಲೇಖನಗಳಲ್ಲಿ ಅವರನ್ನು ನಾನು ಜ್ಞಾಪಿಸ್ಕೊಂಡಿದ್ದು ಬಹಳ ಸಲ ಇದೆ. ಅವರ ಹೆಸರು ರಾಜಶೇಖರ ರಾವ್ ಅಂತ. ರಾಜಶೇಖರ್ ರಾವ್ ಅಂತ. ಅವರು ಕನ್ನಡ ಬೋಧನೆ ಮಾಡ್ತಾ ಮಾಡ್ತಾ ಕೆಲವು ಪ್ರತಿಭೆಗಳನ್ನು ಗುರುತಿಸ್ತಾ ಇದ್ರು. ಅಂದರೆ ಅಂದವಾಗಿ ಬರೆಯುವಂಥ ಮಕ್ಕಳನ್ನು, ಸ್ಪಷ್ಟವಾಗಿ ಉತ್ತರವನ್ನು ಕೊಡುವಂಥ ಬರೆಯುವಂಥ ಮಕ್ಕಳನ್ನು, ಸಾಹಿತ್ಯದ ಒಲವನ್ನು ಆಗ ಚಿಗುರು ಮಾಡಿಕೊಂಡಿರುವಂಥ ಮಕ್ಕಳನ್ನು ಅವರು ಗುರುತಿಸ್ತಾ ಇದ್ದರು. ಹಾಗೆ ಗುರುತಿಸಿದವರಲ್ಲಿ ನನಗೆ ಗೊತ್ತಿರೋ ಹಾಗೆ ನಾವು ಇಬ್ಬರಿದ್ವಿ. ಒಬ್ಬರು ಶಿವಣ್ಣ ಅಂಥೇಳಿ, ಇನ್ನೊಬ್ಬ ನಾನು ರಮೇಶ್ ಅಂಥೇಳಿ. ನೀನು ಉತ್ತರದಲ್ಲಿ ಸ್ವಲ್ಪ ಸಾಹಿತ್ಯಾತ್ಮಕ ಪದಗಳನ್ನ ಉಪಯೋಗಿಸ್ತೀಯ, ಏನಾದರೂ ಕವಿತೆ ಬರೆಯೋಕ್ಕೆ ಸಾಧ್ಯನಾ, ತಗೊಂಡು ಬಾ ನೀನು ಅಂತ ಹೇಳ್ತಾಯಿದ್ರು. ತಗೊಂಡೋಗಿ ತೋರಿಸ್ತಾ ಇದ್ದೆ. ಅವಾಗ ಅವರು ಶಬಾಸ್ಗಿರಿ ಕೊಡ್ತಾಯಿದ್ರು. ಹೌದು, ಆ ದಾರಿನಲ್ಲಿ ನಿನ್ನ ಬರಹ ಇದೆ, ಪ್ರಯತ್ನ ಮಾಡು ಅಂತ ಹೇಳ್ತಾಯಿದ್ರು. ಜೊತೆಗೆ ನನಗೆ ಚಿತ್ರಕಲೆಯೂ ಕೂಡ ಆಸಕ್ತಿ ಇದ್ದಿದ್ದರಿಂದ ಪ್ರತಿ ನೋಟ್ಸ್ ಬರೆಯುವಾಗ ಅಲ್ಲಲ್ಲಿ ಅಂದರೆ ಪ್ರತಿ ಅಧ್ಯಾಯದ ಕೊನೆಯ ಭಾಗದಲ್ಲಿ ಏನಾದ್ರು ಒಂದು ಚಿತ್ರ ಬರೆಯೋದು, ಬಳ್ಳಿ ಬರೆಯೋದು, ಹೂ ಬರೆಯೋದು, ಹೀಗೆಲ್ಲ ಮಾಡ್ತಾಯಿದ್ದೆ. ಅದನ್ನೂ ಕೂಡ ನೋಡಿ ಅವರು ನಿನಗೆ ಇದರಲ್ಲೂ ಆಸಕ್ತಿ ಇದೆ ಅಂತ ಹೇಳಿ, ಆ ಊರಿನಲ್ಲಿ ಎಲ್ಲಿಯಾದರೂ ಬೋರ್ಡ್ ಬರೆಯುವಂಥ ಆರ್ಟಿಸ್ಟ್ ಬಂದಾಗ, ಚಿತ್ರಕಲಾ ಯಾರಾದರೂ ಕಲಾವಿದರು ಬಂದಾಗ ತರಗತಿನಲ್ಲಿ ಇದ್ದರೂ ಕೂಡ ಕಳಿಸ್ತಾಯಿದ್ರು, ನೋಡ್ಕೊಂಬರೋಗಲ್ಲ ಬರೀತಾ ಇದ್ದಾರೆ ಅಂತ ನೋಡ್ಕೊಂಬರ್ತಿದ್ದೆ. ಹೀಗೆ ಚಿತ್ರಕಲೆಗಾಗಲಿ ಅಥವಾ ಸಾಹಿತ್ಯದ ನನ್ನ ಜರ್ನಿಗಾಗಲಿ ಅವರು ಮೂಲಭೂತ ಪ್ರೇರಕರು ಅಂತ ನಾನು ಈ ಕ್ಷಣಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ಬಾಲ್ಯದಲ್ಲಿ ತಂದೆ ತಾಯಿಗಳು ಅಥವಾ ನಮ್ಮ ಆತ್ಮೀಯರು, ಶಿಕ್ಷಕರು ನಮ್ಮಲ್ಲಿರ್ತಕ್ಕಂಥ ಸೂಕ್ತ ಪ್ರತಿಭೆಗಳನ್ನು ಗುರುತಿಸಿ ಬೆನ್ನು ಚಪ್ಪರಿಸೋದ್ರ ಮೂಲಕ ಬಹುಮುಖ ಪ್ರತಿಭೆಯನ್ನು ಹೊಂದೋದಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ಗಮನಿಸಿದಂತಾಯಿತು. ಜೊತೆಗೆ ಪಾಠ ಮಾಡುವಂಥ ಸಂದರ್ಭದಲ್ಲಿ
ಪಾಠದ ಕಡೆ ಗಮನ ಕೊಡು, ಅಂಕ ಗಳಿಸು, ರ್ಯಾಂಕ್ ಬಾ ಅಂತ ಹೇಳುವ ಸಂದರ್ಭದಲ್ಲಿ ನಿಮ್ಮ ಮನದಾಳದ ಕೆಲವು ಅಭಿಲಾಷೆಗಳನ್ನು ಹೊರಹೊಮ್ಮೋದಕ್ಕೆ ಕಾರಣೀಭೂತರಾದಂಥ ಶಿಕ್ಷಕರ ಕಾರಣಕ್ಕಾಗಿ ನೀವು ರೇಖಾಚಿತ್ರಗಳನ್ನು ಬರೆದದ್ದು, ನಾಮಫಲಕಗಳನ್ನು ಸುಂದರವಾಗಿ ಬರೆಯುವಂಥದ್ದು ಇದೆಲ್ಲ ನೋಡಿದ್ವಿ. ಅಂತಹ ರೇಖಾಚಿತ್ರಗಳಲ್ಲಿ ಯಾವ ಯಾವ ಮಹನೀಯರ ಚಿತ್ರಗಳನ್ನು ಬರೆದಿದ್ದೀರಿ? ಬರೆದಿದ್ದೀನಿ ಸರ್. ಚಲನಚಿತ್ರಕ್ಕೆ ಸಂಬಂಧಪಟ್ಟ ಹಾಗೆ ಅಂಬರೀಷ್ ಆಗಿರ್ಬೋದು, ಅನಂತ್ನಾಗ್ ಆಗಿರ್ಬೋದು, ರಾಜ್ಕುಮಾರ್ ಆಗಿರ್ಬೋದು, ರಾಜ್ಕುಮಾರ್ ಜೊತೆಗೆ ಗೀತಾ ಚಲನಚಿತ್ರ ನಾಯಕಿ ಅವರಾಗಿರ್ಬೋದು, ಈ ಥರ ರೇಖಾಚಿತ್ರಕ್ಕೆ ಅದರಲ್ಲೂ ಕಾರ್ಟೂನ್ ಥರ ಬರುವಂಥ ಚಿತ್ರಗಳನ್ನು ಬರೆದು ನನ್ನ ಜೊತೆಗಾರರಿಗೆ, ನಮ್ಮ ಶಿಕ್ಷಕರಿಗೆ ತೋರಿಸಿದ್ದುಂಟು. ಆಮೇಲೆ ಸ್ಟಾರ್ ಪತ್ರಿಕೆ ಅಂತ ಮೊದಲು ಒಂದು ಸಿನಿಮಾ ಪತ್ರಿಕೆ ಬರ್ತಾ ಇತ್ತು. ಅದರಲ್ಲಿ ಸುಂದರಕೃಷ್ಣ ಅರಸ್ ಅವರ ಚುಕ್ಕಿ ಚಿತ್ರವನ್ನು ಬರೆದು, ಅಂದರೆ ಅದು ಸಾವಿನ ನಂತರ, ಅವರ ಸಾವಿನ ಸುದ್ದಿ ಬಂದ ನಂತರ ಆ ಚಿತ್ರವನ್ನು ಜೊತೆಗೆ ಅವರ ಬಗ್ಗೆ ಒಂದು ಪುಟ್ಟ ಕವನವನ್ನು ಕೂಡ ಬರೆದಿದ್ದೆ. ಅವೆರಡನ್ನೂ ಪತ್ರಿಕೆಗೆ ಕಳಿಸಿದ್ದೆ. ಪತ್ರಿಕೆಯನ್ನೆಲ್ಲ ಪ್ರಿಂಟ್ ಆಗಿದ್ದು ಈಗಲೂ ಕೂಡ ನನ್ನ ಸಂಗ್ರಹದಲ್ಲಿ ಚಿತ್ರ ಮತ್ತು ಆ ಕವನ ಇದೆ. ಹಾಗೆ ಈ ತುಷಾರ, ಮಯೂರ, ಆಮೇಲೆ ಸುಧಾ ವಾರಪತ್ರಿಕೆಗಳಲ್ಲೂ ಕೂಡ ಸಣ್ಣ ಸಣ್ಣ ಚುಟುಕುಗಳನ್ನು, ಆಮೇಲೆ ಮಯೂರದಲ್ಲಿ ಬರುವಂಥ ಆಯ್ದ ಕವನಗಳು ಅಂತ ಒಂದು ಶೀರ್ಷಿಕೆ KS ನರಸಿಂಹಸ್ವಾಮಿಯವರು ಅದನ್ನು ಆಯ್ಕೆ ಮಾಡ್ತಾಯಿದ್ರು. ಅಲ್ಲೂ ಕೂಡ ನನ್ನ ಕವನ ಇದೆ. ಕಲ್ಪನೆ ಅಂತೇಳ್ಬಿಟ್ಟು ಒಂದು ಬರ್ತಾ ಇತ್ತು ಚಿತ್ರಕವನ. ಅಂದರೆ ಒಂದು ಚಿತ್ರ ಕೊಟ್ಟಿರ್ತಾರೆ ಅಥವಾ ಫೋಟೋ ಕೊಟ್ಟಿರ್ತಾರೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಭಾವನೆಗಳನ್ನು ಸೇರಿಸಿ ಕವನವನ್ನು ರೂಪಿಸಿ ಅಂತೇಳಿ ಅದೊಂದು ಪುಟ. ಅದರಲ್ಲೂ ಸುಮಾರು ಒಂದು 2-3 ಸಲ ನನ್ನ ಕವನಗಳು ಪತ್ರಿಕೆಯಲ್ಲಿ ಪ್ರಿಂಟ್ ಆಗಿದ್ದಾವೆ. ಈ ಎಲ್ಲವುಗಳನ್ನು ನಾನು ನೋಡೋದಕ್ಕಿಂತ ಮೊದಲು ನನ್ನ ಸ್ನೇಹಿತರು ಮತ್ತು ನಮ್ಮ ಶಿಕ್ಷಕರು ನೋಡಿ ನನಗೆ ವಿಷಯ ತಿಳಿಸಿ ನನಗೆ ಮೆಚ್ಚುಗೆ ಸೂಚಿಸಿದ್ದು ನನಗೆ ಈಗಲೂ ಕೂಡ ಖುಷಿ ಅಂತ ಅನಿಸ್ತಿದೆ. ನೆನಪು ಮಧುರ ಅಂತ ನನಗೆ ಅನಿಸುತ್ತೆ. ಜೊತೆಗೆ ಒಬ್ಬ ಗಣಿತ ಶಿಕ್ಷಕರಾಗಿ ಗಣಿತದ ವಿಷಯವನ್ನು ಬೋಧನೆ ಮಾಡ್ತಾ ಮಾಡ್ತಾ ಸಾಹಿತ್ಯದಲ್ಲಿ ನೀವು ಬರವಣಿಗೆಗೆ ತೊಡಸ್ಕೊಂಡ್ರಿ. ಜೊತೆಗೆ ಈ ಸೃಷ್ಟಿ ಮತ್ತು ದೃಷ್ಟಿ ಅನ್ನುವಂಥ ಒಂದು ಪುಸ್ತಕ, ಸನ್ನದ್ಧರಾಗೋಣ ಅನ್ನುವಂತಹ ಪುಸ್ತಕಗಳನ್ನು ಈಗಾಗಲೇ ಪ್ರಕಟಿಸಿದ್ದೀರಿ. ಜೊತೆಗೆ ನಿಮ್ಮ ಕೃಷಿಯಲ್ಲಿ ಇನ್ನೂ ಒಂದಷ್ಟು ಬರೆದು ಹಾಗೇ ಪ್ರಕಟಣೆಗೊಳ್ಳದೇ ಇರುವಂತಹ ಒಂದಷ್ಟು ವಿಚಾರಗಳು ಅಥವಾ ಕೃತಿಗಳಿದ್ದಾವೆ ಅಂತ ಭಾವಿಸಿದ್ದೀನಿ. ಆ ಕೃತಿಗಳ ಹೆಸರುಗಳನ್ನು ಒಮ್ಮೆ ಹೇಳಲಿ. ಹೌದು ಸರ್, ಹೌದೌದು. ಈ ನಾನೇನು ಕವನಗಳನ್ನು ಆರಂಭ ಮಾಡಿದನೋ, ಕವನಗಳನ್ನು ಆರಂಭ ಮಾಡಿದ ಮೇಲೆ ಮೊದಲು ನಾನು ಬಿಡುಗಡೆ ಮಾಡಿದ್ದು ಅಂತ ಹೇಳಿದರೆ ಸೃಷ್ಟಿ ದೃಷ್ಟಿ ಅಂತ ಕವನ ಸಂಕಲನ. ಅದಾದಮೇಲೆ ಬಂದಿದ್ದು ಸನ್ನದ್ಧರಾಗೋಣ ಅಂತ. ಅದಾದಮೇಲೆ ಕೆಲವು ಲೇಖನಗಳನ್ನು ಬರೆದಿಟ್ಕೊಂಡಿದ್ದೇನೆ. ಸುಮಾರು ಒಂದು 10 ಲೇಖನಗಳನ್ನು ಬರೆದಿದ್ದೇನೆ. ಇನ್ನೊಂದಿಷ್ಟು ಸೇರಿಸಿ ಅದೊಂದು ನಾವು ಪುಸ್ತಕ ಮಾಡಬೇಕು ಅಂತ ನನ್ನ ಅಭಿಪ್ರಾಯ ಇದೆ. ಹಾಗೆಯೇ ಮಕ್ಕಳ ಪದ್ಯಗಳು ಸುಮಾರು ಒಂದು 15 ಇದ್ದಾವೆ. ಹಾಗೆಯೇ ಕಥನ ಕವನಗಳು ನನಗೆ ಬಹಳ ಪ್ರಿಯ ಅಂತ ಅನಿಸುತ್ತೆ. ಒಂದು ಕಥೆಯನ್ನು ಕವನ ರೂಪದಲ್ಲಿ ಮಕ್ಕಳಿಗೆ ಅರ್ಥವಾಗುವಂತೆ ಒಪ್ಪಿಸುವ ವಿಧಾನ ಇದೆಯಲ್ಲ, ಅದು ನನಗೆ ಪ್ರಿಯವಾದದ್ದು. ಆ ಥರ ಕಥನ ಕವನಗಳು ಕೂಡ ನನ್ನಲ್ಲಿ ಇದ್ದಾವೆ. ಹಾಗೆಯೇ ತಾರಾಸೂರವರ ದುರ್ಗಾಸ್ತಮಾನ ಕಾದಂಬರಿ ಓದಿದ ಮೇಲೆ ಅದರಲ್ಲಿ ಒಂದು ಪಾತ್ರ ಬರುತ್ತೆ, ಕಳ್ಳಿ ನರಸಪ್ಪಯ್ಯ ಅಂಥೇಳಿ. ಕಳ್ಳಿ ನರಸಪ್ಪಯ್ಯನ ಪಾತ್ರ ನನಗೆ ಇಷ್ಟ ಆಗಿದ್ದರಿಂದ ಅಷ್ಟು ಪಾತ್ರವನ್ನು ಆಯ್ಕೆ ಮಾಡಿಕೊಂಡು ನಾನು ಅವರಿಗೆ ಸಂಬಂಧಪಟ್ಟಂಥ ಒಂದು ನಾಟಕವನ್ನು ಕೂಡ ಬರೆದಿದ್ದೇನೆ. ಆಕಾಶವಾಣಿಗೂ ಕೂಡ ಕಳಿಸಿದ್ದೆ. ಏನು ತಾಂತ್ರಿಕ ದೋಷನೋ ಅಥವಾ ಬೇರೆ ಏನು ದೋಷನೋ ಗೊತ್ತಿಲ್ಲ, ಅದು ಪ್ರಸಾರ ಆಗಲಿಲ್ಲ. ಭದ್ರಾವತಿ ಆಕಾಶವಾಣಿಯಲ್ಲೂ ಕೂಡ ನಾನು ಹೋಗಿ ಒಂದು ಹಾಸ್ಯ ಪ್ರಬಂಧಗಳನ್ನು ಮಂಡಿಸಿ ಬಂದಿದ್ದು ಕೂಡ ನನಗೆ ಈಗ ನೆನಪಾಗ್ತಾ ಇದೆ. ಹೀಗೆ ನನ್ನ ಮುಂದೆ ಪ್ರಕಟಪಡಿಸಬಹುದಂಥ ಯೋಜನೆಗಳು ಕೂಡ ಇದ್ದಾವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ ಎಲ್ಲ ಕೃತಿಗಳು ಅಥವಾ ನಿಮ್ಮ ಲೇಖನಗಳು ಪ್ರಕಟಗೊಳ್ಳುವ ದಿನಕ್ಕಾಗಿ ನಾವೆಲ್ಲರೂ ನಿರೀಕ್ಷೆ ಮಾಡೋಣ. ಈಗ ನೀವು ಬರೆದಂತಹ ಕವನಗಳಲ್ಲಿ ಪ್ರಮುಖವಾಗಿ ನಿಮಗಿಷ್ಟವಾಗುವಂಥ ಅಥವಾ ಪ್ರೇಕ್ಷಕರೊಂದಿಗೆ ಹಂಚಿಕೊಳ್ಳಬಹುದಾದಂಥ ಒಂದು ಕವನವನ್ನು ವಾಚನ ಮಾಡಿಸಿ. ಈಗ ಒಂದು ಕವನವನ್ನು ವಾಚನ. ಕವನದ ಶೀರ್ಷಿಕೆ? ಇದು ಕವನದ ಶೀರ್ಷಿಕೆ ಅಡಗಿತೇನೋ ಜಂಬ. ಅಡಗಿತೇನೋ ಜಂಬ ಅಂತ ಹೇಳಿ ಇದ್ರದ್ದು ಸ್ವಲ್ಪ ಹೇಳ್ತೇನೆ. ತುಮಕೂರಿನಲ್ಲಿ ಬೆಂಕಿಯ ಬೆಲೆ ಅಂತ ಒಂದು ಪತ್ರಿಕೆ ಇದೆ ಸರ್. ಅವ್ರೇನು ಮಾಡಿದ್ರು, ರಾಜ್ಯ ಮಟ್ಟದ 10 ವರ್ಷದ ಸಂಭ್ರಮಕ್ಕೋಸ್ಕರ ರಾಜ್ಯ ಮಟ್ಟದ ಕವಿಗಳ ಕವಿಗೋಷ್ಠಿ ಅಂತ ಹೇಳ್ಬಿಟ್ಟು ಇನ್ವೈಟ್ ಮಾಡಿದರು, ಬಿಟ್ಟಿದ್ರು. ಅವಾಗ ನಾನು ಕವನ ಕಳಿಸಿದೆ. ನಾನು ಅಲ್ಲಿ ಹೋಗಿ ಅದನ್ನು ವಾಚನ ಮಾಡಿದೆ ಕೂಡ. AN ಗುಬ್ಬಿ ಅಂತ ಹೇಳ್ಬಿಟ್ಟು ಕೈಗಾದಲ್ಲಿ ಕೆಲಸ ಮಾಡುವಂಥ ಒಬ್ಬರು ಕವಿಯವರು, ಕವಿ ಕೂಡ, ಹಾಸ್ಯ ಕವಿ ಕೂಡ, ನಾಟಕಕಾರರು ಕೂಡ.
ಅವರು ತೀರ್ಪುಗಾರರಾಗಿ ಅಲ್ಲಿ ಇದ್ದರು. ಈ ಕವನಕ್ಕೆ ನಾನು ಅಲ್ಲಿ ಓದಿದಾಗ ಮೊದಲ ಬಹುಮಾನ ಬಂದಿತ್ತು. Okay. ಆ ಕವನವನ್ನು ನಾನು ಇಲ್ಲಿ ಓದಲಿಕ್ಕೆ ಇಷ್ಟಪಡ್ತೇನೆ. ಕವಿತೆಯ ಶೀರ್ಷಿಕೆ ಅಡಗಿತೇನೋ ಜಂಭ. ಭದ್ರಕೋಟೆ ಕಟ್ಟಿಕೊಂಡು ನೋಟ ಮೂಟೆ ಇಟ್ಟುಕೊಂಡು ಲಜ್ಜೆನೆಲ್ಲ ಹೆಜ್ಜೆ ಕೆಳಗೆ ಮೆಟ್ಟಿ ಮೆರೆಯುತ್ತಿದ್ದೆ ಹುಂಬ. ಕೂಡಿಟ್ಟ ಧನವು ಪರರದಾಯಿತು, ಇದ್ದ ಮಾನ ಹನನವಾಯಿತು, ಸುಖವು ಶಾಂತಿ ಸೂರ್ಯ ಹೋಯಿತು, ಅಡಗಿತೇನೋ ಜಂಭ. ದೊಡ್ಡ ದೊಡ್ಡ ಕೂಟವೇನು, ಕೂಟದೊಳಗೆ ಆಟವೇನು, ಬಾಡೂಟಗಳ ಪಂಕ್ತಿಯೊಳಗೆ ಅಮಲಿನ ಗುಂಗಿನೊಳಗೆ ಮೆರೆಯುತ್ತಿದ್ದೆ ಹುಂಬ. BP ಶುಗರ್ ಅಟಕಾಯಿಸಿ, ಮೂತ್ರಪಿಂಡ ಕೃಶವಾಗಿಸಿ, ಸಪ್ಪೆ ಸೊಪ್ಪು ತಿನ್ನುತ್ತಾ, ಸಿರಪ್ಪು ಮಾತ್ರೆ ಮೆಲ್ಲುತ್ತಾ, ದೇಹ ಝರಿತವಾಯಿತು, ಅಡಗಿತೇನೋ ಜಂಭ. ಅಲ್ಲಿ ಆ ಅವನ ನೋಡು, ಶ್ರಮಿಕನೆಂಬ ಗಟ್ಟಿಗ, ಗಟ್ಟಿ ತೊಡೆಯ ಚಟ್ಟಿಗ, ಹೊಟ್ಟೆಗಿಟ್ಟು ಉಂಡುಕೊಂಡು ಕಣ್ಣ ತುಂಬ ನಿದ್ದೆ ಕಾಣುವ. ಕಪಟ ತಂತ್ರ ಮೋಸವಿಲ್ಲ, ಹೆಚ್ಚು ಹೆಚ್ಚು ಆಸೆಯಿಲ್ಲ, ಎಲ್ಲೆ ಮೀರಿ ತನ್ನದೆನ್ನುವ ಹುಚ್ಚು ಧೂರ್ತ ಕನಸೂ ಇಲ್ಲ. ಬೆವರು ಹನಿಸಿ ದುಡಿವನು, ಬೇಕಾದ ತಿನ್ನುವನು. ಕೋಟಿ ಕೋಟಿ ರೊಕ್ಕದೊಳಗೆ ಎಲ್ಲ ಪಾಪ ಹೂತುಕೊಳ್ಳುವೆ ಎಂಬ ಭ್ರಮ ತಿರುಗಣೆಗೆ ಸಿಕ್ಕಿಕೊಂಡ ಹುಂಬ. ಒಂದು ಒಳ್ಳೆ ನಿದ್ದೆ ಇಲ್ಲ, ಸುಖದೂಟದ ಯೋಗವಿಲ್ಲ, ಸುಖ ಬೇಟಕ್ಕೂ ಶಕ್ತನಲ್ಲ, ಸಾಕು ಬಿಡೋ ಜಂಭ. ಸ್ವರ್ಗ ಚೆಲವು ನಿಸರ್ಗವು ನಿನಗೊಬ್ಬಗೇ ಮೀಸಲು, ನಾಡಿನೆಲ್ಲ ಇತರೆಯವರು ನಿನ್ನಿಷ್ಟಕ್ಕೆ ದಾಸರು. ನಿನ್ನ ನುಡಿಯೇ ವೇದವಾಕ್ಯ, ಮೀರಿ ಲಾರಿಗಶಕ್ಯವು, ನಿನ್ನ ತನವು ಮಾತ್ರ ಶ್ರೇಷ್ಠ, ಉಳಿದುದೆಲ್ಲ ಭೃತ್ಯವು ಎಂದು ಪಠಿಸುತ್ತಿದ್ದೆ ಹುಂಬ. ಕೊಲೆಗೈದ ಕಟುಕರಳಿದು, ಕಪಟಿ ಸುಳ್ಳ ಕಳ್ಳರಳಿದು, ರಾಜರಂಥ ರಾಜರಳಿದು, ವೀರಾಧಿ ವೀರರಳಿದು, ಋಷಿಗಳೆಲ್ಲ ಅಳಿದು ಹೋಗಿ ನಿನ್ನದೇನು ಶಾಶ್ವತ. ಸರಳನಾಗು 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 ಬಿಟ್ಟು ಜಂಭ. ನಮಸ್ಕಾರ. ಅಂದರೆ ಮಾನವನ ಬದುಕಿನ ಒಂದಷ್ಟು ಎರಡು ಮುಖಗಳನ್ನು, ಒಂದು ಶ್ರಮಿಕ ವರ್ಗ ಮತ್ತೊಂದು ಶ್ರೀಮಂತ ವರ್ಗದ ಮಧ್ಯೆ ಇರುವಂಥ ಅಂತರ, ಯಾವುದೂ ಶಾಶ್ವತವಲ್ಲ, ನೆಮ್ಮದಿಯ ಬದುಕೇ ಶಾಶ್ವತ ಅನ್ನುವಂತಹ ಆಶಯವನ್ನು ಇಟ್ಕೊಂಡು ಬರೆದಂತಹ ಈ ಜಂಭ ಮಾನವನಿಗೆ ಒಂದು ದಿಕ್ಸೂಚಿ ಆಗ್ಬೋದಾದಂತಹ ಸಂದೇಶಗಳನ್ನು ಹೊತ್ತು ತರ್ತದೆ. ಮತ್ತೊಂದು ಕವನವನ್ನು ವಾಚನ ಮಾಡಿಸಿ. ಈ ಕವನದ ಶೀರ್ಷಿಕೆ ನನ್ನದು ನಿಮ್ಮದು ಅಂತರಾಳ. ಸಿರಿಗೆರೆನಲ್ಲಿ ಕನ್ನಡ ರಾಜ್ಯೋತ್ಸವಕ್ಕೋಸ್ಕರ ಅಲ್ಲೂ ಕೂಡ ಜಿಲ್ಲಾ ಮಟ್ಟದ ಕವಿಗೋಷ್ಠಿ ಮಾಡಿದರು. ಆವಾಗ ಓದಿದಂಥ ಕವನ ಇದು. ಕವನದ ಶೀರ್ಷಿಕೆ ನನ್ನದು ನಿಮ್ಮದು ಅಂತರಾಳ. ನಿಮಗೆ ಅಭ್ಯಂತರವಿಲ್ಲದಿದ್ದರೆ ನನ್ನ ಅಂತರಾಳವ ಬಿಚ್ಚಿಡುವೆ. ನನ್ನ ಅಂತರಂಗ ಒಂದು ಕಾಂತಾರ, ಅಲ್ಲಿ ವ್ಯಾಘ್ರ, ಕೇಸರಿ, ಕಾಕ, ಘೂಕ, ಬಲ್ಲೂಕಗಳ ಸಾಮ್ರಾಜ್ಯವೇ ಇದೆ. ನದ ನದಿಗಳಿವೆ, ನೀರ್ಝರಿಗಳಿವೆ, ಸ್ಫಟಿಕ ಸಲಿಲದ ಸರೋವರಗಳಿವೆ. ಮುಗಿಲು ಮುಟ್ಟುವ ನನ್ನಾಸೆಯ ಮರಗಳಿವೆ, ಒಳಗೆ ಫಲಗಳಿವೆ, ಮಧುಭರಿತ ಸುಮಗಳಿವೆ. ಇರಿವ ಮುಳ್ಳುಗಳಿವೆ, ಕೊಲ್ಲುವ ಜಂತುಗಳೂ ಇವೆ. ನನ್ನ ಅಂತರಂಗದಲ್ಲಿ ಸಹಸ್ರಾರು ಬೆಂತರ, ಎಲ್ಲೆಲ್ಲೂ ಸುಂದರ ಹಳ್ಳಿ ಹೊಳಲುಗಳು, ಗಿರಿ ಗುಹಾರಣ್ಯ, ಸಮತಟ್ಟು ಮೈದಾನಗಳು. ಅಲ್ಲಿ ಮುಗಿಲು ಮಳೆಯೂಡುವವು, ಇಲ್ಲಿ ಬರ ಬೆಂಗಾಡ ನೀಡಾಡುವುದು. ಇರುವುದರ ಬಗೆಗಿನ ಅಸಡ್ಡೆಗಳು, ಇರದುದ ತುಡಿಯುವ ಬಯಕೆಗಳು, ಹಿಂದಾಡಿಕೊಳ್ಳುವವರ ಕತ್ತು ಸೀಳುವ ಸಿಟ್ಟಿದೆ. ಸಾಭ್ಯಸ್ಥನಾಗಿರಬೇಕೆಂಬ ಕಟ್ಟೂ ಕಟ್ಟಿದೆ. ಹಸನ್ಮುಖಗಳ ಉರಿಮುಖಗಳ ಮೈಂಶೋ ಸದಾ ಒಳಗೊಳಗೆ. ಗೆಲುವಿನ ಅಫೀಮಿನಿಂದ ನರ ನರಗಳಿಗೆ ಸದಾ ಮುದ. ನನ್ನ ಅಂತರಂಗ ಅನಂತ ವಿಸ್ತಾರ, ಅಷ್ಟೂ ವಾರಿಧಿಯನ್ನು ತುಂಬಬಹುದು, ಕಾಲಿಡಲು ತೆರಪಿಲ್ಲದಂತೆ. ಅಬ್ಬರದ ಹಿಂದೆ ಏನೂ ಇಲ್ಲ, ಛೀ ಇಷ್ಟೇನಾ ಎನ್ನುವಂತೆ. ಏನುಂಟು ಏನಿಲ್ಲ, ಇದೆ
ಬೇವು ಬೆಲ್ಲ. ನಂಬಿದರೆ ನಂಬಿಕೆ, ಇಲ್ಲದಿರೆ ಇಲ್ಲ. ನಾನೂನು ನಕ್ಕೇನು, ನಾನೂನು ಅತ್ತೇನು, ಒಡಲಾಳದ ರಂಗಮಂಟಪದ ನಿರ್ದೇಶನದಂತೆ ಆಡಿಸುವ ಬೊಂಬೆಯಂತೆ. ನಮಸ್ಕಾರ. ಈ ಅಂತರಂಗ ಕವನದ ಆಶಯ ಏನು ಸರ್? ಮನುಷ್ಯನಾಗಿ ನಾನು ಎರಡು ರೀತಿಯ ಮುಖಗಳನ್ನು ಹೊಂದಿದ್ದೇನೆ ಅಂತ. ನನ್ನ ಒಳಗಡೆ ಕೆಟ್ಟದ್ದು ಇದೆ, ವ್ಯಾಘ್ರ, ಘೂಕ, ಕೇಸರಿ, ಬಲ್ಲೂಕಗಳ ಸಾಮ್ರಾಜ್ಯವಿದೆ, ಕೆಟ್ಟದಿದೆ, ಕೊಲ್ಲುವ ಜಂತುಗಳಿವೆ, ಇರುವ ಮುಳ್ಳುಗಳಿವೆ. ಹಾಗೆಯೇ ಮುಗಿಲು ಮುಟ್ಟುವ ಆಸೆಯ ಆಕಾಂಕ್ಷೆಗಳಿವೆ, ನನ್ನವರು ಅನ್ನುವಂಥ ಪ್ರೀತಿಸುವಂಥ ಭಾವನೆಗಳಿದ್ದಾವೆ. ಹಿಂದೆ ಮಾತಾಡಿಕೊಳ್ಳುವವರನ್ನು ಬೈಬೇಕು, ಅವ್ರ ಬಗ್ಗೆ ಸಿಟ್ಟು ಮಾಡ್ಕೋಬೇಕು ಅನ್ನೋ ಕ್ರೋಧ ಇದೆ. ಆದರೆ ನಾನು ಸಾಭ್ಯಸ್ಥನಾಗಿರಲೇಬೇಕು ಅನ್ನೋದು ಕೂಡ ನನ್ನ ಮನಸ್ಸಲ್ಲಿದೆ. ಹೀಗೆ ಎರಡು ವೈರುಧ್ಯಗಳನ್ನು ಒಳಗೊಂಡು ಕೂಡ ನಾನು ನಾನಾಗಿಯೇ ನಡಿಬೇಕಾಗಿದೆ. ನಾನು ಹೇಗಿರಬೇಕಾಗಿದೆ, ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು. ಆದರೆ ಅನುಭವ ಮಂಟಪದ, ರಂಗಮಂಟಪದ ನಿರ್ದೇಶನದಂತೆ ನಾನು ನಡೆಯೋದು, ಅದು ಅದರ ಆಶಯ. ಈಗ ನೀವು ನಿಮ್ಮನ್ನು ಪ್ರೋತ್ಸಾಹಿಸಿ ನಿಮ್ಮ ಶಿಕ್ಷಕರು ಬೆಳೆದ ಈ ಎತ್ತರಕ್ಕೆ ಬಂದ್ರಿ. ನೀವು ಗಣಿತದ ಜೊತೆಯಲ್ಲಿ ಈ ಥರದ ಸೃಜನಶೀಲ ಗುಣಗಳನ್ನು ವಿದ್ಯಾರ್ಥಿಗಳಿಗೆ ಹೇಳಿಕೊಟ್ಟದ್ದುಂಟಾ? ಹೌದೌದು. ನಾನು ಗಣಿತ ಪಾಠ ಬೋಧನೆ ಮಾಡುವಂಥ ಸಂದರ್ಭದಲ್ಲಿ ಎಲ್ಲೆಲ್ಲಿ ಚಿತ್ರಗಳನ್ನು ಮೂರ್ತ ರೂಪದಲ್ಲಿ ತೋರಿಸ್ಬೇಕಾಗಿರುತ್ತೋ, ಗಣಿತ ಅನ್ನೋದು ಅಮೂರ್ತ ವಿದ್ಯೆ ಅದು. ಅದನ್ನು ಆದಷ್ಟು ಮಟ್ಟಿಗೆ ಮೂರ್ತ ರೂಪದಲ್ಲಿ ತೋರಿಸ್ಲಿಕ್ಕೆ ನಾನು ಬೋರ್ಡನ್ನೇ ನಾನು ಚಿತ್ರದಲ್ಲಿ ಬರೆದು ಆ ಮಕ್ಕಳಿಗೆ ಅದನ್ನು ತರಿಸಲಿಕ್ಕೆ ಇಷ್ಟಪಡ್ತೇನೆ. ಚಾರ್ಟ್ಗಳನ್ನು ಬರೆದಾಕ್ತೇನೆ. ಈ ಥರ ವಿಡಿಯೋಗಳನ್ನು, ನನ್ನದೇ ಆದಂಥ ಒಂದು ಯೂಟ್ಯೂಬ್ ಚಾನಲ್ ಇದೆ, ಚಿತ್ರ ವಿವರ ಅಂತ. ಅದರಲ್ಲಿ ಸುಮಾರು ಒಂದು 72 ವಿಡಿಯೋಗಳನ್ನು ಮಾಡಿದ್ದೇನೆ. ಅದರಲ್ಲಿ ಸುಮಾರು ಒಂದು 50ರಿಂದ 60 ವಿಡಿಯೋಗಳು ಬರೀ ಗಣಿತಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳಿದ್ದಾವೆ. ಅವು ಚಿತ್ರ ವಿವರದ ಈ ಚಾನಲನ್ನು ನೀವೆಲ್ಲರೂ ನೋಡ್ಕೊಂಡ್ರೆ ನಾನು ಹೇಳ್ತಿರೋಂಥ ವಿಚಾರ ನಿಮಗೆ ಗೊತ್ತಾಗುತ್ತೆ. ಅನಂತರ ಈ ಮಕ್ಕಳಿಗೆ ಪಾಠ ಬೋಧನೆ ಸಂದರ್ಭದಲ್ಲಿ ನನಗೆ ನನ್ನ ಪೀರಿಯಡ್ ನಂತರ ಇನ್ಯಾವುದಾದ್ರು ಪೀರಿಯಡ್ಡು ನನಗೆ ಸಿಕ್ತು ಅಂದರೆ ನಾನು ಆವಾಗ ಮಹಾಭಾರತದ ಕಥೆಗಳನ್ನು, ಈ ಥರದ ಕುವೆಂಪುರವರ ಕಾವ್ಯವನ್ನು, ಕಿಂದರಜೋಗಿ ಅಂತ ಮಕ್ಕಳ ಕವನವನ್ನು ನಾನು ಮಕ್ಕಳಿಗೆ ಹೇಳಿದ್ದಿದೆ. ಮಕ್ಕಳು ಗಲಾಟೆ ಮಾಡ್ತಾ ಇದ್ದರೆ, ಹಿಂದಿನ ಸಾಲಿನ ಹುಡುಗರು ನಾವು ಹಿಂದುಳಿದವರೇ ನಾವೆಲ್ಲ, ಆಟದ ಬಯಲಿಗೆ ನೋಡಲಿ ಬಂದು ಆಂಜನೇಯರೇ ನಾವೆಲ್ಲ, ಕೆ ಎಸ್ ನರಸಿಂಹಸ್ವಾಮಿ, ಈ ಥರದ ಪದ್ಯಗಳನ್ನು ಉದಾಹರಣೆ ಕೊಟ್ಟು ಮಕ್ಕಳಿಗೆ ನಾನು ಈ ಥರ ಕಾವ್ಯವನ್ನು ತಿಳಿಸ್ಕೊಟ್ಟಿದ್ದು ಕೂಡ ಇದೆ. ಒಟ್ಟು ನನ್ನ ಗಣಿತದ ತರಗತಿಯನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಕಾವ್ಯದ ಲೇಪನದಿಂದ, ಕಾವ್ಯ ಪ್ರಪಂಚದ ಲೇಪನದಿಂದ ಗಣಿತದ ಅಮೂರ್ತ ಕಲ್ಪನೆಗಳನ್ನು ಮೂರ್ತಿಗೊಳಿಸುವ, ಮೂರ್ತ ರೂಪಕ್ಕೆ ತರುವಂಥ ಪ್ರಯತ್ನನ ಮಾಡ್ತಾ ಇರ್ತೇನೆ. ನನ್ನ ಶಾಲೆ ಹೊಸದುರ್ಗ ತಾಲೂಕಿನ ನಾಗತಿಹಳ್ಳಿ ಅಂತ ಬರುತ್ತೆ. ಹಿಂದುಳಿದ ಊರು, ಹಿಂದುಳಿದ ಜನ ಇದ್ದರೂ ಕೂಡ ಮಕ್ಕಳು ತುಂಬ ನಮ್ರತೆಯಿಂದ ಇರುವಂತಹ, ಒಬಿಡಿಯಂಟ್ ಅಂತ ಹೇಳ್ತಾರಲ್ಲ, ಹಾಗಿರುವಂಥ ಮಕ್ಕಳು ಅಲ್ಲಿದ್ದಾರೆ. ಇದು ನನಗೆ ಖುಷಿಯಾದಂಥ ವಿಚಾರ ಆಗಿದೆ. ಒಟ್ಟಲ್ಲಿ ಒಬ್ಬ ಶಿಕ್ಷಕ ವಿದ್ಯಾರ್ಥಿಯಾಗಿ ಸದಾ ಕಲಿತಾ, ಒಬ್ಬ ಪೋಷಕನಾಗಿ ಅವರ ನೋವು ನಲಿಗಳಿಗೆ ಸ್ಪಂದಿಸ್ತಾ, ಗಣಿತದಂಥ ಕಷ್ಟದ ವಿಷಯವನ್ನು ಕಾವ್ಯಮಯವಾಗಿ ಮಾಡಿಸ್ತಾ ನಿಮ್ಮ ವೃತ್ತಿ ಬದುಕಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದ್ದೀರಿ. ನಿಮ್ಮ ಪರಿಚಯದ ಒಂದು ಕೃತಿಯನ್ನು ನೋಡಿದಾಗ ನನಗನ್ಸಿದ್ದೇನು ಅಂತ ಹೇಳಿದ್ರೆ, ಒಬ್ಬ ಶಿಕ್ಷಕ ಸೃಜನಶೀಲನಾಗಿದ್ದರೆ ಮಕ್ಕಳ ಕಲಿಕೆ ಬಹಳ ಎತ್ತರಕ್ಕೆ ಹೋಗುತ್ತೆ ಅನ್ನುವಂಥದ್ದು. ಜೊತೆಗೆ ನೀವು ಚಿತ್ರದುರ್ಗ ಜಿಲ್ಲೆಯ ಗಣಿತ ವಿಭಾಗದ ಸಂಪನ್ಮೂಲ ವ್ಯಕ್ತಿಯಾಗಿ, ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯಾಗಾರಗಳನ್ನು ನಡೆಸಿದ್ದೀರಿ. ಹಲವು ಜನರಿಗೆ ಮಾರ್ಗದರ್ಶಕರಾಗಿ ಮುನ್ನಡೀತಾ ಇದ್ದೀರಿ. ಒಂದು ವ್ಯವಸ್ಥೆಯನ್ನು ಬದಲಾಯಿಸುವ ನಿಟ್ಟಿನಲ್ಲಿ ನಿಮ್ಮದೇ ಆದಂಥ ಅಭಿವ್ಯಕ್ತಿಯ ಮಾಧ್ಯಮವನ್ನು ಇಟ್ಕೊಂಡು, ಒಂದು ಕಡೆ ಯೂಟ್ಯೂಬ್ ಚಾನಲ್, ಮತ್ತೊಂದು ಕಡೆ ಬರವಣಿಗೆಯನ್ನು ಇಟ್ಕೊಂಡು ಮುನ್ನಡೀತಾ ಇದ್ದೀರಿ. ನಮ್ಮ ಕರೆಗೆ ಹೋಗ್ಬಿಟ್ಟು ಈ ದಿನ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ಬಿಸಿ ಸುದ್ದಿ ವಾಹಿನಿಯ ಬಳಗದ ವತಿಯಿಂದ ನಿಮಗೆ ಹೃದಯಪೂರ್ವಕ ವಂದನೆ, ಅಭಿನಂದನೆಗಳು. ತಮಗೂ ಕೂಡ, ಬಿಸಿ ಸುದ್ದಿ ವಾಹಿನಿಯ ಮಾಲೀಕರಾದಂಥ ಬಸವರಾಜ್ ಸರ್ಗೂ ಕೂಡ, ಮತ್ತು ನಾನು ಈ ಸ್ಥಳಕ್ಕೆ ಬಂದು ನನ್ನ ಪರಿಚಯವನ್ನು, ನನ್ನ ಕವಿತಾ ಶಕ್ತಿಯನ್ನು ಎಲ್ಲರಿಗೂ ತೋರ್ಪಡಿಸಲಿಕ್ಕೆ ಕಾರಣೀಭೂತರಾದಂಥ ನಮ್ಮ ಪರಮೇಶ್ವರಪ್ಪ ಕುದುರೆ ಸರ್ ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ವೀಕ್ಷಕರೇ, ಮತ್ತೊಬ್ಬ ಕವಿ ಮಿತ್ರರೊಂದಿಗೆ ಮುಂದಿನ ವಾರ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.